ಇವತ್ತು ಇಡೀ ಭೂಪಟದಲ್ಲೇ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವ್ದಾದ್ರು ಅಂದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಬೋದು. ಇಂಥ ದೊಡ್ಡ ದೇಶದಲ್ಲಿ ನಾವು ಗಣತಂತ್ರ ವ್ಯವಸ್ಥೆನ ಸ್ವಾತಂತ್ರ್ಯ ಶಿಕ್ಷಣದಲ್ಲಿ ಆ ಪ್ರೆಸಿಡೆಂಟ್ ರೋಲ್ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಚಂದ್ರಪ್ಪ ಇವತ್ತು ಒಂದೇ ಮಾತರಂ ಹಾಡು ಸುಮಾರು 150 ವರ್ಷಗಳಾಯಿತು. ಅದು ಅನುಷ್ಠಾನಕ್ಕೆ ಬಂದು 144 ವರ್ಷ ಆಯಿತು. ಖಂಡಿತ ಒಂದೇ ಮಾತರಂ ಇವತ್ತು ಇಡೀ ರಾಜ್ಯದಲ್ಲೇ ರಾಷ್ಟ್ರದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದೇ ಮಾತರಂ ಹೇಳ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಪರಿಪಾಠವನ್ನ ಮಾಡ್ಕೊಂಡಿದ್ದೀವಿ. ಖಂಡಿತ ಆ ನಿಟ್ಟಿನಲ್ಲಿ ಇವತ್ತು ನಮ್ಗೇನು ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟವ್ರನ್ನ ಮತ್ತು ಜೊತೆಯಲ್ಲಿ ಸಂವಿಧಾನ ರಚನೆ ಮಾಡೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೆಲ್ಲ ಒಂದು ಸಮಿತಿ ಮುಖಾಂತರ ಇವತ್ತು ನಮಗೆ ಸಂವಿಧಾನ ನಾವಿವತ್ತು ಪ್ರಭುತ್ವದ ಒಳಗಡೆ ಸೇರಿ ನಮಗೆ ಅವೆಲ್ಲ ಮುಖ್ಯವಾದ ಅವಕಾಶಗಳನ್ನ ಒದಗಿಸ್ಕೊಟ್ಟಂತ ಎಲ್ಲ ಮಾನ್ಯರಿಗೂ ಕೂಡ ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ನಾವು ಏನು ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ಇವತ್ತು ನಾವೆಲ್ಲ ಒಂದು ಮಕ್ಕಳಿಗೆ ಕ್ರೀಡೆಯಲ್ಲಿ ಹೆಚ್ಚಿನ ಒಂದು ಜಿಲ್ಲಾ ಮಟ್ಟ ಪಡೆದಿರೋ ಆ ಮಕ್ಕಳಿಗೆ 50,000 ರೂಪಾಯಿ ಕಳೆದ ವರ್ಷ ಎಲ್ಲ ಲ್ಯಾಪ್ಟಾಪ್ ಕೊಡ್ತಾ ಇದ್ರು. ಈ ವರ್ಷ 50,000 ನಗದು ಬಹುಮಾನವನ್ನು ಕೂಡ ಕೊಡ್ತಾ ಇರೋದ್ರಿಂದ ನಮಗೆ 3 ಮಕ್ಕಳಿಗೆ ಪ್ರತಿ ತಾಲೂಕು 3 ಮಕ್ಕಳಿಗೆ ಅದನ್ನ ಇಟ್ಟಿದ್ದಾರೆ. ನಮಗೊಂದು ಹೆಮ್ಮೆ ಏನಂದ್ರೆ 3 ಮಕ್ಕಳು ತಾಲೂಕಲ್ಲಿ ಆಯ್ಕೆ ಆದ್ರೆ ಇನ್ನಿಬ್ಬರು ಮಕ್ಕಳು ಜಿಲ್ಲೆಗೂ ಕೂಡ ಆಯ್ಕೆ ಆಗಿದ್ದಾರೆ. 2 ಬೋನಸ್ ಕೂಡ ನಮಗೆ ಸಿಕ್ಕಿದೆ. ಅದಕ್ಕೆ ಶಿಕ್ಷಣ ಇಲಾಖೆಗೆ BOರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಇವತ್ತು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರಂಗೆ ಕಳೆದ 2 ವರ್ಷದಿಂದ ಜಿಲ್ಲೆಗೆ ಪ್ರಥಮವಾಗಿ SLCನಲ್ಲಿ ನಮ್ಮ ತಾಲೂಕು ಇರೋದಕ್ಕೂ ಕೂಡ ನಮ್ಮೆಲ್ಲ ಶಿಕ್ಷಕರಿಗೂ ಕೂಡ ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ಇದು ನಮಗೂ ಒಂದು ಹೆಮ್ಮೆ ಏನಂದ್ರೆ ಇವತ್ತು ನಾವು ಶೈಕ್ಷಣಿಕವಾಗಿ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಏನು ಚಿಕ್ಕನಾಯಕನಲ್ಲಿ ಶೂನ್ಯ ಅಂತಕ್ಕಂಥದ್ದು ಭಾವನೆ ಇತ್ತು, ಇವತ್ತೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು 4 ಭಾಗಗಳಿದೆ. ಸರ್ಕಾರೇತರ ಅನುದಾನ ರಹಿತ 4 ತರ ಶಾಲೆಗಳಿದ್ರೆ ಎಲ್ಲಾ ಶಾಲೆಗಳು ಓದ್ತಾ ಇರ್ತಕ್ಕಂಥವ್ರು ನಮ್ಮ ತಾಲೂಕು ಮಕ್ಕಳು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನೆಲ್ಲ ಏನು ಒಟ್ಟುಗೂಡಿಸ್ಕೊಂಡು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿ ಪ್ರಯತ್ನಗಳನ್ನು ಮಾಡಿದರೆ ಮೊನ್ನೆ ನಡೆದಂತ ಏನು ಪ್ರಿಪರೇಟರಿನಲ್ಲೂ ಕೂಡ ಸಬ್ಜೆಕ್ಟ್ ವಾರು ಕೂಡ ಜಿಲ್ಲೆನಲ್ಲಿ ಪ್ರಥಮ ಸ್ಥಾನ ಚಿಕ್ಕನಾಯಕನಹಳ್ಳಿ ತಾಲೂಕಿದೆ. ಮತ್ತೆ ಟೋಟಲ್ ಅಲ್ಲೂ ಕೂಡ 79% ಶೇಕಡ ಚಿಕ್ಕನಾಯಕನಹಳ್ಳಿ ಇರ್ತಕ್ಕಂಥದ್ದು ಜಿಲ್ಲೆಗೆ ಪ್ರಥಮ ಸ್ಥಾನ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಮತ್ತೆ ಬರ್ತಕ್ಕಂಥ ಆನ್ಯುವಲ್ ಎಕ್ಸಾಮ್ ಅಲ್ಲೂ ಕೂಡ ನಮಗೆ ನಂಬಿಕೆ ಇದೆ, ನಮ್ಮ ಶಿಕ್ಷಕರ ಬಗ್ಗೆ ನಂಬಿಕೆ ಇದೆ, ನಮ್ಮ ಮಕ್ಕಳ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿ ನಂಬಿಕೆ ಇದೆ. ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳನ್ನ ತಯಾರು ಮಾಡೋದಕ್ಕೆ ಮತ್ತು ಶಿಕ್ಷಕರನ್ನ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ಈ ರೀತಿ ನಾವು ಕೂಡ ಕಳೆದ ಹಲವಾರು ವರ್ಷಗಳಿಂದ ಒಂದು CET ನೀಟನ್ನು ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ತಾರತಮ್ಯ ಇಲ್ಲ, ಯಾವುದೇ ಜಾತಿ ಇಲ್ಲ, ಪಕ್ಷ ಇಲ್ಲ. ಯಾವ ಮಗು ಓದ್ತಕ್ಕಂಥ ಮಗುಗೆ ಉತ್ತೇಜನ ನೀಡಬೇಕು ತಾಲೂಕಿನಲ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಮಧ್ಯಾಹ್ನ ನಮ್ಮಲ್ಲಿ ಕಳೆದ ವರ್ಷ 376 ಜನ ಮಕ್ಕಳು CET ಕೂತಿದ್ರು. ಜನರಲ್ ಮೇಡಮ್ ಬಂದು ಅವರಿಗೆಲ್ಲ ಕೂಡ ಉಪನ್ಯಾಸ ಮಾಡೋದಿದ್ರು. ಅವರು ಆ ಮಕ್ಕಳಲ್ಲಿ ಸುಮಾರು 92 ಜನ ಮಕ್ಕಳು ಸರ್ಕಾರಿ ಸೀಟನ್ನು ಪಡೆದಿದ್ದಾರೆ. ಇಂಜಿನಿಯರಿಂಗು 56 ಜನ, ಮತ್ತೆ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಇರ್ಬೋದು, ವೆಟರ್ನರಿ ಇರ್ಬೋದು, ಈ ತರ ಅವರು 92 ಜನಕ್ಕೂ ಕೂಡ ಇವತ್ತು ಲ್ಯಾಪ್ಟಾಪ್ ಅವ್ರಿಗೆ ಕೇಳಿದಂಥದ್ದನ್ನ ಅವ್ರು ಓದೋಕೆ ಅನುಕೂಲ ಆಗ್ತಕ್ಕಂಥದ್ದನ್ನ ಕೊಡ್ಲಿಕ್ಕೆ ನಾವು ಇವತ್ತು TNMC 2 ಗಂಟೆಗೆ ಇಟ್ಕೊಂಡಿದ್ದೇವೆ. ನಮ್ಮ ಮಕ್ಕಳನ್ನ ನಾವು ಮತ್ತೆ ಇನ್ನೂ ನುರಿತ ತಜ್ಞರೆಲ್ಲ ಸೇರ್ಕೊಂಡು ಒಂದು DPM ರೆಡಿ ಮಾಡಿದ್ವಿ. ಅದ್ರ ಮುಖಾಂತರ ಇವತ್ತು ಅದನ್ನ ಒಳಗೊಂಡು ಸರ್ಕಾರ ಇವತ್ತು ಕ್ಯಾಬಿನೆಟ್ ಅಲ್ಲೂ ಕೂಡ ಅನುಮತಿ ಕೊಟ್ಟಿದೆ. ಒಳ್ಳೆಯ ಶಾಲೆಗಳು ಕೂಡ ಈಗ ಆಗಮಿಸ್ತಾರೆ. ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಉತ್ತಮ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ. ಜೊತೆಯಲ್ಲಿ ಇವತ್ತು ಸಂವಿಧಾನದ ಅಡಿನಲ್ಲಿ ಇವತ್ತು ನಾವು ನೋಡಿದ್ವಿ, ಇವತ್ತು ಮಾರ್ಚ್ ಪಾಸ್ಟ್ ಅಲ್ಲಿ ನಮ್ಮ ಪೌರ ಕಾರ್ಮಿಕರು ಕೂಡ ಇವತ್ತು ಮಾರ್ಚ್ ಪಾಸ್ಟ್ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಬರೀ ಮಕ್ಕಳಿಗೆ ಅಂತ ನಾವು ಭಾವಿಸ್ಕೋಬಾರ್ದು. ಮತ್ತು ಸ್ವಾತಂತ್ರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಇವತ್ತೇನಾದ್ರೂ ನೆಮ್ಮದಿಯಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೇವೆ ಅಂದ್ರೆ ಗಡಿ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ನಾವು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ನಮಗೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ರು ಅದರಡಿನಲ್ಲಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಖಂಡಿತ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಕೊಂಡು ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಬಾಳ್ಮೆಯನ್ನು ಕಟ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸಂದೇಶವನ್ನು ಸಾರ್ತಾ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಾವೆಲ್ಲರಿಗೂ ಕೂಡ ತಿಳಿಸ್ತಾ ನನ್ನ